ಇವತ್ತು ಸ್ವಲ್ಪ ಗಿಡಗಳು ಮತ್ತೆ ಗಿಡಕ್ಕೆ ಹಾಕ್ತಾರಲ್ವಾ ಮಣ್ಣು ಅದೆಲ್ಲ ತಗೊಳ್ಳೋಣ ಅಂತ ನಮ್ಮನೆ ಹತ್ರನೇ ಒಂದು ನರ್ಸರಿ ಇದೆ, ಅಲ್ಲಿಗೆ ಬಂದಿದ್ವಿ. ಸ್ವಲ್ಪ ಪಾಟ್ಸ್ ಕೂಡ ಬೇಕಿತ್ತು ನನ್ಗೆ, ಮನಿ ಪ್ಲಾಂಟ್ ಹಾಕೋದಕ್ಕೆ ಮತ್ತೆ ತುಳಸಿ ಗಿಡ ಹಾಕೋದಕ್ಕೆ ಬೇಕಿತ್ತು ಒಂದ್ ಸ್ವಲ್ಪ, ಅದಕ್ಕೆ ಅಂತ ಬಂದಿದ್ವಿ. ಇದಕ್ಕಿಂತ ಮುಂಚೆ ಒಂದಕ್ಕೆ ಹೋದ್ವಿ, ಅಲ್ಲೇನ್ ಪಾಟ್ಸ್ ಅಷ್ಟು ಚೆನ್ನಾಗಿರ್ಲಿಲ್ಲ, ಪೇಂಟೇ ಮಾಡಿರ್ಲಿಲ್ಲ, ಅವರು ಹಂಗೆ ಇಟ್ಬಿಟ್ಟಿದ್ರು. ಕೇಳಿದ್ಕೆ ಇವಾಗೆಲ್ಲ ಹಂಗೆ ಬರೋದು ಅಂದ್ರು. ನೋಡೋಣ ಅಂತ ಬೇರೆ ಕಡೆ ಬಂದ್ಮೇಲೆ ಗೊತ್ತಾಗಿತ್ತು ಆತರ ಏನಿಲ್ಲ, ಪೇಂಟ್ ಮಾಡಿನೇ ಕೊಡೋದು ಅಂತ. ಅವ್ನ್ ಪೇಂಟ್ ಮಾಡ್ದೇನೆ ಒಂದಕ್ಕೆ 150 ಹೇಳ್ದ. ಇಲ್ಲಿ ಚೆನ್ನಾಗಿತ್ತು, ಹೊಸದೇನೆ 100 rupees ಅಷ್ಟೇನೆ ಪಾಟ್. ಚಿಕ್ಕದೆಲ್ಲಾನು 80 rupees ಏನೋ ಹೇಳಿದ್ರು. ಗೊತ್ತಿಲ್ದೇ ಇರೋರು ಹೋದ್ರೆ ಹೆಂಗೆ ಮಾರಿಸ್ತಾರೆ ಅಂತ ನೋಡಿ. ಎಷ್ಟೊಂದ್ ಗಿಡಗಳಿತ್ತು. ನನ್ಗಿದೆಲ್ಲ ಹಾಕ್ಬೇಕಂತ ಇಷ್ಟ, ಬಟ್ ಗೊತ್ತಿಲ್ಲ ಇದೆಲ್ಲ ಬರುತ್ತಾ ಅಂತ. ಡೇರೆ ಹೂವ, ರೋಸ್ ಇದೆಲ್ಲ ಬರುತ್ತಾ ಅಂತ ಗೊತ್ತಿಲ್ಲ. ದಾಸವಾಳ ಗಿಡ ಇದೆ ಆಲ್ರೆಡಿ, ಬಟ್ ಅದ್ರಲ್ಲಿ ಹೂವನೇ ಬಿಡಲ್ಲ. ನಾನ್ ಒಂದ್ 4 ಪಾಟ್ಸ್ ನ ತಗೊಂಡೆ. ಇದು ಒಂದಕ್ಕೆ 100 ರೂಪಾಯಿ ಅಷ್ಟೇನೆ. ನಾನ್ ಜಾಸ್ತಿ ಅಂತ ಅನ್ಕೊಂಡಿದ್ದೆ, ಬಟ್ 100 rupees ಇದೆ. ಇದು ಬಿಗ್ ಸೈಜ್, ಇದಕ್ಕಿಂತ ಬಿಗ್ ಸೈಜ್ ಬರುತ್ತೆ. ನನ್ಗೆ ಇಷ್ಟು ಸಾಕಾಗಿತ್ತು. ದೊಡ್ಡ ತಗೊಂಡ್ರೆ ಸುಮ್ನೆ ಮಣ್ಣು ತಗೊಳಕ್ ಆಗಲ್ಲ. ಇನ್ನ ಮಣ್ಣು ಬಂದು 1 ಮೂಟೆಗೆ 120 rupees ನ ಕೊಟ್ಟು, ನಾನ್ ಗಿಡಗಳನ್ನೆಲ್ಲ ನಮ್ಮ ಅಮ್ಮನ ಕೈಲೇ ಹಾಕ್ಸೋದು. ಅವ್ರ ಕೈಲಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಏನೇನ್ ಗಿಡ ಹಾಕುದ್ವಿ ಅಂತ ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ.